ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ವಿಚಾರದಲ್ಲಿ ಈಗ ಬೇರೆ ಬೇರೆ ಸ್ವರೂಪಗಳು ಪಡ್ಕೊಳ್ತಾ ಇದೆ. ಶ್ವೇತಾ ಗೌಡ ವಂಚನೆಯ ಪ್ರಕರಣದ ಮೂಲಕವಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಸಚಿವರಾದಂಥ ವರ್ತೂರು ಪ್ರಕಾಶ್ ಅವರು. ಬಟ್ ಈ ಪ್ರಕರಣ ಬೇರೆ ಬೇರೆ ದಿಕ್ಕಿನತ್ತ ಕಾಣಿಸಿಕೊಳ್ಳಕ್ಕೆ ಶುರು ಆಗ್ಬಿಟ್ಟಿದೆ. ಪೊಲೀಸ್ ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ ವರ್ತೂರು ಪ್ರಕಾಶ್. ಈಗ ಕೆಲವು ನಿಮಿಷಗಳಷ್ಟೇ ಹಿಂದೆ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಎಸಿಪಿ ಗೀತಾ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಎರಡು ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಬಂದಿರಲಿಲ್ಲ. ಈ ಮೂರನೇ ಬಾರಿಗೆ ಬಂದಿದ್ದಾರೆ ಮಾಜಿ ಮಂತ್ರಿ. ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಇವರ ಸ್ಟ್ಯಾಂಡ್ ಏನಿರುತ್ತೆ, ಯಾವ ಹೇಳಿಕೆಗಳಿರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಶ್ವೇತಾ ಗೌಡ ಏನೆಲ್ಲ ಹೇಳಿಕೆಗಳನ್ನ ಕೊಡಬೇಕಾಗಿದೆ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಬಂದಿವೆ ಆಚೆಗೆ. ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಅದು ಇವರು ಹೇಳಿದ್ದು ಬೇರೆ, ಆಚೆಗೆ ಆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ವರ್ತೂರು ಪ್ರಕಾಶ್ ಅವರು ಆಡಿರುವಂಥ ಮಾತುಗಳಿಗೂ ಜೊತೆಗೆ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಅಲ್ಲಿ ಸಿಗ್ತಾ ಇರುವಂಥ ಚಾಟಿಂಗ್ ಅಲ್ಲಿ ಸಿಗ್ತಾ ಇರುವಂಥ ವಿಚಾರಗಳಿಗೂ ಬಹಳ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಾ ಇದೆ. ಹಾಗಾಗಿ ಇದು ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತಾ ಅಂತ ಹೇಳಿ, ಜೊತೆಗೆ ಶ್ವೇತಾ ಗೌಡ ಮೊಬೈಲಲ್ಲಿ ಸೇವ್ ಆಗಿರುವಂತಹ ನಂಬರ್ಗಳು, ಆ ನಂಬರ್ಗಳನ್ನು ಯಾವ ಹೆಸರಿನಲ್ಲಿ ಸೇವ್ ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಅದು ಇನ್ನೊಂದು ರೀತಿಯಾದಂಥ ಸ್ವರೂಪವನ್ನು ನೀಡೋ ಸಾಧ್ಯತೆಗಳು ಕೂಡ ಇದೆ ಇದರಲ್ಲಿ. ಸೊ ಹಾಗಾಗಿ ಏನಾಗಿದೆ ಈ ಪ್ರಕರಣ, ಯಾವ ರೀತಿ ಅತ್ತ ಹೋಗ್ತಾ ಇದೆ ಅನ್ನೋದನ್ನ ಪೊಲೀಸರ ತನಿಖೆ, ಇನ್ನೊಂದಿಷ್ಟು ತನಿಖೆ ಆದ ನಂತರ ಇದರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಸಿಗುತ್ತೆ. ವರ್ತೂರು ಪ್ರಕಾಶ್ ಬಂಧನದ ಭೀತಿ ಇದೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವ್ರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥ ನೋಡಬೇಕು. ಆಪ್ತೆ ಶ್ವೇತಾ ಗೌಡಾಳಿದ್ದ ಚಿನ್ನದಂಗಡಿ ಮಾಲೀಕನಿಗೆ ವಂಚನೆ. ವಂಚಕಿ ಶ್ವೇತಾಗೂ ವರ್ತೂರು ಪ್ರಕಾಶ್ಗೂ ನಿಕಟ ನಂಟು ಅಂತಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಸತ್ಯವನ್ನ ಈಗ ಶ್ವೇತಾ ಗೌಡ ಬಾಯ್ಬಿಟ್ಟಿದ್ದಾರೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಬಂಧನದ ಭೀತಿ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ವರ್ತೂರು ಪ್ರಕಾಶ್ ಕಿರಿಯ ಪುತ್ರ ನಿತಿನ್ಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಬೆಳವಣಿಗೆ ಕೂಡ. ಬಂಧಿತ ಶ್ವೇತಾ ಗೌಡ ನೀಡಿರುವ ಹೇಳಿಕೆಯನ್ನ ಆಧರಿಸಿ ಈ ನೋಟಿಸ್ ಅನ್ನ ಕೊಟ್ಟಿರೋದೀಗ. ಸೊ ಶ್ವೇತಾ ಗೌಡ ಆಪ್ತೆ ಅಲ್ಲ, ಸಮಾಜ ಸೇವಕಿ ಅಂತ ವರ್ತೂರು ಪ್ರಕಾಶ್ ಅವರು ಹೇಳಿದರು. ಮಾಜಿ ಮಂತ್ರಿಗಳು ಸಮಾಜ ಸೇವಕಿ, ನನಗೊಂದು 2 ತಿಂಗಳ ಹಿಂದೆ ಅಷ್ಟೇ ಪರಿಚಯ ಆಗಿದ್ರು, ಒಂದು 2-3 ಬಾರಿ ಬಂದೋಗಿರಬೇಕು ನಮ್ಮ ಮನೆ ಹತ್ರ ಅಷ್ಟೇ, ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈಗ ಶ್ವೇತಾ ಗೌಡ ಬಿಚ್ಚಿಟ್ಟಿರುವಂಥ ವಿಚಾರಗಳೇ ಈಗ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದೆ ಈ ಪ್ರಕರಣವನ್ನು. ಉದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈ ಪ್ರಕರಣ ಈಗ ಕಾಣಿಸಿಕೊಳ್ತಾ ಇರೋದು ಮೇಲ್ನೋಟಕ್ಕೆ ಬೇರೆ, ಆದರೆ ಒಳಗಡೆಗಿರುವಂಥ ಪ್ರಕರಣನೇ ಬೇರೆ ಇರುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಏನಂತಾರೆ ಪೊಲೀಸರು ಈ ಪ್ರಕರಣದ ಬಗ್ಗೆ? ಅರುಣ್, ಈ ವಂಚನೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ಕೇಳಿಬಂದ ವಿಚಾರಗಳೇ ಬೇರೆ. ಯಾವಾಗ ಶ್ವೇತಾ ಗೌಡನೇನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದ ನಂತರದಲ್ಲಿ ಆಕೆಯನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಬೇರೆ ಬೇರೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವರ್ತೂರು ಪ್ರಕಾಶ್ ಏನಿದ್ರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಹಲವು ಮಾಹಿತಿಗಳು, ಅದು ಸಾಕ್ಷಿ ಸಮೇತ ಶ್ವೇತಾ ಗೌಡರ ಮೊಬೈಲಲ್ಲಿ ಪೊಲೀಸರ ತನಿಖೆಯಲ್ಲಿ ಪತ್ತೆ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ವರ್ತೂರು ಪ್ರಕಾಶ್ ಮಾಜಿ ಸಚಿವರು ಏನಿದ್ರು ಅವರಿಗೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ ಕೆಲವೇ ಕ್ಷಣಗಳ ಹಿಂದೆ 3ನೇ ಬಾರಿ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಭಾರತೀನಗರ ಎಸಿಪಿ ಗೀತಾ ಅವರ ಮುಂದೆ ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಈ ವಂಚನೆ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ನಡೀತಾ ಇರುವಂಥದ್ದು. 2,42,00,000 ಬೆಲೆಯ ಚಿನ್ನಾಭರಣವನ್ನೇನು ಆರೋಪಿತೆ ಶ್ವೇತಾ ಗೌಡ ಖರೀದಿ ಮಾಡಿದ್ಲು. ಖರೀದಿ ಮಾಡಿದ ನಂತರದಲ್ಲಿ ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ ಕೊಟ್ಟು ಅವರು ನನಗೆ ಪರಿಚಯ ಅಂತೇಳಿ ಆಕೆ ಪೊಲೀಸರ ಸ್ಟೇಟ್ಮೆಂಟಲ್ಲೂ ಕೊಟ್ಟಿರುವಂಥದ್ದು. ಮತ್ತು ಪೊಲೀಸರ ವಿಚಾರಣೆ ವೇಳೆಯಲ್ಲಿ ವರ್ತೂರು ಪ್ರಕಾಶ್ಗೆ 3 ಬ್ರಾಸ್ಲೈಟು ಮತ್ತು ಉಂಗುರ ಕೊಟ್ಟಿದ್ದಾರೆ. ಬರೀ ಅದಷ್ಟೇ ಅಲ್ಲದೆ ಇವರಿಬ್ಬರು ಕೂಡ ವರ್ತೂರು ಪ್ರಕಾಶ್ ಹೆಸರನ್ನು ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವರಿಬ್ಬರು ಪ್ರತಿದಿನ ವಾಟ್ಸಪ್ ಚಾಟಿಂಗ್ ಮಾಡಿರುವಂಥದ್ದಾಗಿರ್ಬೋದು, ಫೋನ್ ಸಂಭಾಷಣೆ ಮಾಡಿರುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದಷ್ಟೇ ಅಲ್ಲದೆ ಇವರು ಮೈಸೂರು ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಒಟ್ಟೊಟ್ಟಾಗಿ ಓಡಾಡಿರೋದ್ರ ಬಗ್ಗೆ ಪೊಲೀಸರ CDR ಅಲ್ಲೂ ಕೂಡ ಪತ್ತೆಯಾಗಿದೆ. ಹಾಗಾಗಿ ಪೊಲೀಸರು ಕೂಡ ಈಗ ಸಂಬಂಧಪಟ್ಟಾಗ ಎಲ್ಲ ಪ್ರಶ್ನಾವಳಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ವರ್ತೂರು ಪ್ರಕಾಶ್ಗೂ ಮತ್ತು ಶ್ವೇತಾ ಗೌಡಗಿರುವಂಥ ಪರಿಚಯ ಅಂಥದ್ದು, ಒಂದು ವೇಳೆ ಪರಿಚಯ ಇದ್ದರೂ ಕೂಡ ಈ ಏನು 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನೇನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಇವರ ಪಾತ್ರ ಏನು, ಯಾಕೆ ಇವರು ಅಮೌಂಟ್ ಆಗಿರ್ಬೋದು, 10 ಲಕ್ಷ ಅಮೌಂಟ್ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಇವ್ರಿಗೆ ಯಾಕೆ ಕೊಟ್ಟರು, ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅರುಣ್.